ಮಣ್ಣಂಗಟ್ಟಿ ಕಾರಡ ಮಾಮ ಅಲ್ಲ, ಕಾರಡ ಮಾಮ. ಇವಾಗ ನಾವು ಬೋಟ್ ಒಳಗಡೆ ಬಂದಿದ್ದೀವಿ, ಮುಳುಗುತ್ತಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಡೇ 2ಗೆ ಸ್ವಾಗತ. ಫಸ್ಟ್ ಡೇ ಎಲ್ಲ ಮುಗೀತು ಆ್ಯಂಡ್ ಸೆಕೆಂಡ್ ಡೇ ವಿ ಆರ್ ಗೋಯಿಂಗ್ ಔಟ್. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೀವು ನೋಡಬೇಕು ಅಂದರೆ ಪ್ಲೀಸ್ ವೇಟ್ ಆ್ಯಂಡ್ ವಾಚ್. ಇವತ್ತು ಕೆಲವೊಂದು ಪ್ಲೇಸಿಗೆ ಪ್ಲ್ಯಾನ್ ಮಾಡಿದ್ದೀವಿ, ಆ ಪ್ಲೇಸಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಒಂದೇ ದಿವಸದಲ್ಲಿ ಜಾಸ್ತಿ ಪ್ಲೇಸ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ, ನಮಗೆ ಜಾಸ್ತಿ ಟೈಮ್ ಇಲ್ಲ. ಆ್ಯಂಡ್ ಐ ಹೋಪ್ ಲಾಸ್ಟ್ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದೇ ಥರ ಎಲ್ಲ ಎಂಟರ್ಟೈನ್ಮೆಂಟ್ ವೀಡಿಯೋಸು, ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸು ನಾನು ನಿಮಗೋಸ್ಕರ ಕೊಡ್ತಾ ಇರ್ತೀನಿ. ಪ್ಲೀಸ್ ನೋಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೋಗ್ತಾ ಇದ್ದೀರಿ, ಸ್ಮಾರ್ಟ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಅಂತ ಇನ್ನು ನೋಡಬೇಕು, ಆನ್ ದ ವೇ ಗೊತ್ತಾಗತ್ತೆ. ಯು ಕ್ಯಾನ್ ವಾಚ್. ನೋಡಿ ನಾನೇ ರೆಡಿ ಮಾಡಿರೋದು ಇವರೇ. ನೋಡಿ ಗೌತಮಿ ಇವಾಗ ಹೆಂಗೆ ಕಾಣಿಸ್ತಾ ಇದ್ದಾಳೆ, ನಮ್ಮೆಲ್ಲರಿಗಿಂತ ಅವಳೆ ಚೆನ್ನಾಗಿ ಕಾಣಿಸ್ತಾ ಇರೋದು ಅಲ್ವಾ? ಪಳ ಪಳ ಅಂತ ಹೊಳಿತಿದ್ದಾಳೆ. ಪೋಸ್ಟ್ ಮಾಡಿ ಹಾಕ್ಸಿರೋದು. ನಮ್ಗೆ ಎಷ್ಟು ಹಾಕ್ತಾಳೆ, ಅವಳು ಹಾಕಲ್ಲ, ಬಟ್ ಫಸ್ಟ್ ಟೈಮ್ ಹಾಕ್ಸಿರೋದು. ಗೌತು, ಇದು ಕಾಫಿ ತೋಟ. ಹೇಗಿದೆ ಏನು ಅಂತೆಲ್ಲ ತೋರಿಸಿ ನಮಗೆ ಗೈಡ್ ಬಂದಿದ್ದಾರೆ. ಅವರು ಕೂಡ ನಮಗೆಲ್ಲ ಹೇಳ್ತಾರೆ, ಡೋಂಟ್ ಬಿ ಟ್ರಾಶಿ, ಕ್ಲೀನ್. ಆದರೆ ಗೈಡ್ ಯಾಕೆ ಮುಂದೆ ಹೋಗ್ತಾ ಇದ್ದಾರೆ ಅವರು ಕೇಳಿಸ್ತಾರೆ. ಹೌದಾ? ಓಕೆ, ಸ್ಟಾರ್ಟ್ ಆಗೋದೆ ಅಲ್ಲಿಂದ ಅಂದೆ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀವಿ. ಇದ್ರ ಹೆಸರು ಬರ್ಡ್ ಸೈ ಚಿಲ್ಲಿ ಅಂತ. ತುಂಬ ಸಣ್ಣ ಸೈಜ್ ಇರುತ್ತೆ, ತುಂಬ ಖಾರ ಇರುತ್ತೆ. ಅಸಿಡಿಟಿ, ಗ್ಯಾಸ್ಟ್ರಿಕ್, ಕೊಲೆಸ್ಟ್ರಾಲ್ ಇದಕ್ಕೆ ಮೆಡಿಸಿನ್ನು. ಇದ್ರದ್ದು ವೈನು ಮಾಡ್ತಾರೆ, ಇಲ್ಲಿ ಪಿಕ್ಕಲ್ ಮಾಡ್ತಾರೆ, ಡ್ರೈ ಮಾಡಿ ಹಾಗೇನೆ ಯೂಸ್ ಮಾಡ್ಬೋದು ಚಟ್ನಿ ಸಾಂಬಾರಲ್ಲಿ. ಒಳಗಡೆ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಇದು ಹನಿ ಬೀಸ್ತು. ಇದು ಕಾಫಿ ಪ್ಲಾಂಟ್ಸ್ ಪಾಲಿನೇಷನ್ಗೆ ಯೂಸ್ ಮಾಡೋದು. ಕೆಳಗಡೆ ಇರೋದು ಹೋಮ್ ಮೇಡ್ ಹನಿ, ಇಲ್ಲಾಂದ್ರೆ ಫಾರ್ಮ್ ಹನಿ ಅಂತ ಹೇಳೋದು. ಮೇಲ್ಗಡೆ ಇರೋದು ಸ್ಮಾಲ್ ಬಿ ಹನಿ. ಇನ್ನೊಂದಿದೆ ಬಿಗ್ ಬಿ ಹನಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇಲ್ಲಾಂದ್ರೆ ದೊಡ್ಡದಾಗಿರೋ ಮರದಲ್ಲಿ ಇರುತ್ತೆ. ಅದು ತುಂಬಾ ಡೇಂಜರಸ್, ಅದಕ್ಕೆ ಟೈಗರ್ ಹನಿ ಅಂತ ಕರೆಯೋದು. ಹೆಜ್ಜೆನು ಕೆಳಗಡೆ ಇರೋದು ಮೀಡಿಯಂ ಸೈಜ್ ಬೀಸು, ಮೇಲ್ಗಡೆ ಇರೋದು ತುಂಬಾ ಚಿಕ್ಕ ಬೀಸು. ಕೆಳಗಡೆ ಇರೋದು 3 ತಿಂಗಳಿಗೆ ಒಂದ್ಸಲ ಹನಿ ಸಿಗುತ್ತೆ. ಒಂದು ಬಾಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ 2 ಲೀಟರ್. ಮೇಲ್ಗಡೆ ಇರೋದು 2 ವರ್ಷಕ್ಕೆ ಒಂದೇ ಸಲ. ಅದು ಕಮ್ಮಿ ಕ್ವಾಂಟಿಟಿ ಸಿಗುತ್ತೆ, 700 ml ಇಲ್ಲಾಂದ್ರೆ 800 ml ಅಷ್ಟೇ. ಕಹಿ ಜೇನು ಅಂತ ಕರೀತಾರೆ. ಇದೆಲ್ಲ ಕಾಫಿ ಪ್ಲಾಂಟ್ಸ್, ಜಾಸ್ತಿ ಕಾಫಿದೇ ಇರುತ್ತೆ. ಕಾಫಿ ಜೊತೆ ಫುಲ್ ಮಿಕ್ಸ್ಡ್ ಫಾರ್ಮಿಂಗು, ಸ್ಪೈಸಸ್, ಫ್ರೂಟ್ಸ್. ಇದು ಅರೇಬಿಕಾ ಕಾಫಿ, ಇದು ರೋಬಸ್ಟಾ. ಎರಡರಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತಿದ್ಯಾ? ಹೌದು, ಕಲರ್ ವ್ಯತ್ಯಾಸ ಇದೆ. ಅದ್ರಲ್ಲಿ ಎಲೆನೇ ಇಲ್ಲ, ಅದು ರೆಡ್ಡೆ ಆಗೋದು ಎಲ್ಲ ರೆಡ್ಡೆ ಆಗುತ್ತಾ? ಇವಾಗ ರೆಡ್ ಇದೆ ಅಲ್ವಾ? ಬೇರೆ ಏನಾದರೂ ಡಿಫ್ರೆನ್ಸ್? ಇದು ಲೀವ್ಸ್ ಮೇನ್ ಡಿಫ್ರೆನ್ಸ್. ಎಲೆ ಸಣ್ಣ ಸೈಜ್ ಅಲ್ಲಿ ಇರುತ್ತೆ, ಇದು ದೊಡ್ಡ ಸೈಜ್ ಅಲ್ಲಿ. ಸ್ಟೆಮ್ಮು ತಿಕ್ಕಾಗಿರುತ್ತೆ, ಇದು ಸ್ಲಿಮ್ಮು. ಸೀಡ್ಸ್ ದೊಡ್ಡ ಸೈಜು, ಇದು ಚಿಕ್ಕ ಸೈಜು. ಇದು ಜಾಸ್ತಿ ಟೈಮ್ ತಗೊಳುತ್ತೆ. ಇದು ಡಿಸೆಂಬರ್ ಮಂತ್ ಅಲ್ಲಿ ಹಾರ್ವೆಸ್ಟಿಂಗ್, ಇದು ಜಾನ್ವರಿ ಫೆಬ್ರವರಿ. ಸೀಡ್ಸ್ ಈಗ ರೆಡ್ ಕಲರ್ ಆಗಿದೆಯಲ್ಲ, ಆ ತರ ರೆಡ್ ಆಗೋದಿಗೆ ಫುಲ್ಲಿ ಹ್ಯಾಂಡ್ ಪ್ಲಕಿಂಗ್ ಮಾಡೋದು. ಹ್ಯಾಂಡ್ ಪ್ಲಕಿಂಗ್ ಮಾಡಿ ಸನ್ ಡ್ರೈ ಮಾಡಬೇಕು. ಸನ್ ಡ್ರೈ ಮಾಡಿದಾಗ ಬ್ಲ್ಯಾಕ್ ಕಲರ್ ಆಗುತ್ತೆ ಔಟರ್ ಸ್ಕಿನ್. ಇನ್ಸೈಡ್ ವೈಟ್ ಕಲರ್ದು ಸೀಡ್ಸ್ ಸಿಗುತ್ತೆ. ಸಿಂಗಲ್ ಸೀಡ್ಸ್, ಡಬಲ್ ಸೀಡ್ಸ್, 2 ವೆರೈಟಿ ಸಿಗುತ್ತೆ. ಸಿಂಗಲ್ ಸೀಡ್ಸ್ ಬಂದು ಮೊನೋಕಾಟೆಡ್ ಎ ಗ್ರೇಡ್ ಕಾಫಿಯಲ್ಲಿ ಬರುತ್ತೆ. ಡಬಲ್ ಡಯಾಕಾಟೆಡ್ ಬಿ ಗ್ರೇಡ್ ಕಾಫಿಯಲ್ಲಿ. ಒಳಗಡೆ ಇರೋ ಸೀಡ್ಸ್ನ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿದ್ಮೇಲೆ ಕಾಫಿದು ಸ್ಮೆಲ್ ಬರುತ್ತೆ. ಅದಕ್ಕಿಂತ ಮುಂಚೆ ಪ್ಲಾಂಟಲ್ಲಿ ಯಾವುದೇ ಸ್ಮೆಲ್ ಇರಲ್ಲ.
ಅರೇಬಿಕಾ ಸೀಡ್ಸ್ ಬಂದು ಜಾಸ್ತಿ ಪ್ರೀಮಿಯಮ್, ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇನ್ಸ್ಟೆಂಟ್ ಕಾಫಿ, ಕೋಲ್ಡ್ ಕಾಫಿಲಿ ಯೂಸ್ ಮಾಡೋದು. ಇದು ಜಾಸ್ತಿ ಸ್ಟ್ರಾಂಗ್ ಇರುತ್ತೆ. ಫಿಲ್ಟರ್ ಕಾಫಿ, ಗ್ರೀನ್ ಕಾಫಿಲಿ ಈ ಬೀನ್ಸ್ ಯೂಸ್ ಮಾಡೋದು. ಇದರಲ್ಲಿ ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಇದರಲ್ಲಿ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ. ಪ್ಲೇಸ್ನ ನೋಡಿ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ವಿ. ಇವಳು ಸಿಕ್ಕಾಪಟ್ಟೆ ಭಯ ಬೀಳ್ತಾಳಪ್ಪ ಜಸ್ಟ್ ಈ ಹೈಟಿಗೆನೆ. ನಾ ತುಂಬ ಎಂಜಾಯ್ ಮಾಡಿದೆ ಈ ವೀವ್ನ. ಆ್ಯಂಡ್ ಏನಿದು ಟೀಚಲ್ ಮರಲ್ಲ, ಇದು ಕ್ಯಾಟ್ಸ್ ಅಯ್ಯಪ್ಪ ನನಗೆ ಇದು ಇನ್ನು ಮೇಲೆ ತುಂಬ ವ್ಯೂ ಸಖತ್ತಾಗಿದೆ ಅಂತೆ. ಮೇಲೆ ಹೋಗಿ ನೋಡುವ. ಇದು ಮರ ದ್ರಾಕ್ಷಿ, ಬೈನೆ ಮರ ಅಂತ ಕರೀತಾರೆ. ಅದರಲ್ಲಿ ಸೇಂದಿ ಮಾಡ್ತಾರೆ. ಬಟರ್ಫ್ಲೈ ಓ ಮೈ ಗಾಡ್, ಏನು ಶೇಪ್ ಅಂತಾರೆ? ಡಕ್ ಓಕೆ, ಯಾವುದು ಇದೆ ಇಲ್ಲಿ ಸಿ. ಹಾಂ ಹೌದು, ಡಕ್ ಶೇಪ್ ಫ್ಲವರ್. ಗೌತು ಅನ್ಬೇಕವಾಗ. ಸ್ವೀಟ್ ಇದೆ. ಓ ಇದು ಬೇರೆ ನಾನು ಇದು ಬೇಡ, ಸೇಮ್ ಇದು ರುದ್ರಾಕ್ಷಿ. ರುದ್ರಾಕ್ಷಿನ ರುದ್ರಾಕ್ಷಿ ಗಿಡ. ಹೆಂಗೆ ಇದು ರುದ್ರಾಕ್ಷಿ ಗಿಡ ಆಗುತ್ತೆ? ಅದು ವೈಟ್ ಒಳಗಡೆ ಸೀಡ್ಸ್ ಸಿಗುತ್ತೆ. ಓಕೆ ಹೇಳಿ. ಇದು ರುದ್ರಾಕ್ಷಿ ಗಿಡ ಅಂತ. ಇದ್ರೊಳಗಡೆ ಸೀಡ್ಸ್ ಇರುತ್ತೆ. ಇದರಲ್ಲಿ ಸೀಡ್ಸ್ ಇರುತ್ತಂತೆ. ಫ್ಲವರ್ ಆಗಿ ಆಮೇಲೆ ಕಾಯಿ ಆಗುತ್ತೆ. ಕಾಯಿ ಆಗಿ ಅದ್ರಲ್ಲಿ ಸೀಡ್ ಬರುತ್ತೆ. ಆಮೇಲೆ ಅದು ಕಾಯಾಗಿ ಸೀಡ್ ಸಿಗುತ್ತೆ. ಕಾಯಾಗಿ ಫ್ಲವರ್. ಇಲ್ಲ ನಾನು ಹೇಳಿದೆ ಕರೆಕ್ಟ್. ನನ್ನೇ ಇದು ಮಾಡ್ಬಿಡ್ತಾರೆ, ಕನ್ಫ್ಯೂಸ್ ಮಾಡ್ಬಿಡ್ತಾಳೆ. ಗೊತ್ತಿರೋದು ನೀವು ಲೋಕಲ್ಸ್ ಅಲ್ವಾ? ಗೊತ್ತಿರೋದನ್ನ ಹೇಳಿ. ನಿಮ್ಗೆಲ್ಲ ನಮ್ಗಿಂತ ಚೆನ್ನಾಗಿ ಗೊತ್ತಿದ್ಯಲ್ಲ. ನಂಗೆ ಗೊತ್ತಿಲ್ಲ ಅಲ್ವಾ? ಅವ್ರು ಬೆಂಗಳೂರಿಂದ, ಬ್ಯಾಂಗ್ಳೂರಿಂದ ಬಂದಿರೋದು. ಹೌದಾ? ಅಂದ್ಲು ಅವಳು ನಿಧಾನಕ್ಕೆ ಅಂದು ಕ್ಯಾಮ್ರಾ ಕೇಳಿಸ್ಬಾರ್ದು ಅಂದ್ಬಿಟ್ಟು. ಇದು ಮದ್ದು ಗಿಡ. ಮದ್ದು ಗಿಡನಾ? ಅಂದ್ರೆ ಬೆಂಗಳೂರಲ್ಲಿ ಪಾರ್ಥೇನಿಯಂ ಅಂತಾರೆ. ಥೂ ಅಣ್ಣ, ಥೂ ಅಂತ ಬಂತಪ್ಪ. ವಿಡಿಯೋ ಮಾಡೋ ಆ ಬಿಗ್ ಬಾಸ್ ಅಲ್ಲಿ ರಾಶಿಕಾ ಥೂ ಅಂತ ಇದ್ದಂಗೆ ನಮಗೂ ಥೂ ಅಂತ ಬಂದ್ಬಿಟ್ಟಿದೆ. ಇಲ್ಲೇನೋ ಹಾಕಿದ್ದಾರೆ, ಅರೇಬಿಕ್ ಕಾಫಿ. ನೀವು ತೋರ್ಸೋದ್ರಲ್ಲ ಹಂಗೇನೆ. ಇದೆಲ್ಲ ಅರೇಬಿಕ್ ಗಿಡ. ಅರೇಬಿಕಾ ಕಾಫಿ ಅಂತದೆ. ಹತ್ರ ಬನ್ನಿ ಮೇಡಮ್. ಹತ್ರ ಇಲ್ಲಿದೆ ನೋಡಿ, ಅರೇಬಿಕಾ ಕಾಫಿ ಬೋರ್ಡ್. ಅದು ಓಕೆ. ಯಾವುದು? ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಇನ್ನೊಂದ್ಸರಿ ಇದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಾವು ಬೋಟ್ ಒಳಗಡೆ ಬಂದಿದ್ದೀವಿ. ಮುಳುಗುತ್ತಿದ್ದೀವಿ. ಆಗಿದೆ ಹಿಂದೆ ನೋಡಿ, ಚೆನ್ನಾಗಿದೆ. ಹಂಗಂದ್ರೆ ಇದನ್ನ ಯೂಸ್ ಮಾಡ್ತಾರಾ? ನಾವು ಮೇನ್ ಆಗಿ ಯೂಸ್ ಮಾಡೋದು ಇದು ಕರಿಮೆಣಸು. ಬಳ್ಳಿಗಾಗುತ್ತೆ, ಮತ್ತೆ ಕಾಫಿ ಪ್ಲಾಂಟ್ಸ್ಗೆ ಶೇಡ್ ಸಿಗುತ್ತೆ. ಐ ಲವ್ ಮೌಂಟೇನ್ ವ್ಯೂ ಪ್ಲಾಂಟೇಶನ್. ಕೊನೆಗೂ ಇಲ್ಲಿಗೆ ಬಂದ್ವಿ. ಈ ವ್ಯೂನ ಹೋಗಬೇಕು, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಮಣ್ಣಂಗಟ್ಟು ಕಾರಡಾಮ ಅಲ್ಲ, ಕಾರಡಾಮ. ಕಣ್ಣು ಮಾಡ್ತಾ ಇದ್ದೀನಿ, ಅದನ್ನ ವಿಡಿಯೋ ಮಾಡ್ತಾ ಇದ್ದೀರಾ? ಕಾರಡಾಮ. ಓಕೆ, ಇದು ಫ್ಯಾಕ್ಟ್ರಿನಾ? ನಾವು ಆಚೆ ಬಂದ್ವಾ ಇವಾಗ?
ಆಚೆನಾ ಇದು? ಇಲ್ಲಿ ಕೆಳಗೋದ್ರೆ ಆಚೆ. ಓಕೆ ಓಕೆ. ಇದು ತೆಗೆದು ಮಾರೋಣ ಸ್ಟಿಕ್ ವುಡ್. ಯಾವುದು ಇದು 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 ಅದು ಇಲ್ಲಿ ಫ್ರಂಟಲ್ಲಿ ಈ ಮರ ಹೂ ಆಗಿದೆಯಲ್ಲ ಅದು ತೆಗೆದು. ಕಾಫಿ ಕುಡಿದು ಅದಾದ್ಮೇಲೆ ಕೆಳಗಡೆ ಬನ್ನಿ, ಇಲ್ಲಿ ಕಾಫಿ ಪ್ಲೇಸ್ ಫ್ರೀ ತಾನೆ? ಟಿಕೆಟ್ ಅಲ್ಲಿ ಕೊಟ್ಟರೆ ನೋಡೋಕೆ ಚೆನ್ನಾಗಿದೆ. ಫ್ರೀಯಾ ಅಂತ ಕೇಳೋದು ಬಿಡಲ್ಲ ಅಲ್ವಾ? ನಾವೀಗ ಕಾಫಿ ಟೇಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಸ್ ಗಾಯ್ಸ್ ಗಾಯ್ಸ್ ಅಂದ್ಬಿಟ್ರು ಕೊನೆಗೂ. ಕಾಫಿ ಟೇಸ್ಟ್ ಅಂತೆ. ನಾನು ಏನಂತ ಕೇಳಿದೆ ಗೊತ್ತಾ? ಫ್ರೀನಾ ಅಂತ ಕೇಳಿದೆ. ಎಲ್ಲಾದ್ರೂ ನಾವು ಫ್ರೀನಾ ಅಂತ ಕೇಳ್ತೀವಿ. ಅದು ಸ್ವಲ್ಪ ಹುಡುಗಿರ ಗುಣ. ಇದು ಹುಡುಗಿರ ಲಕ್ಷಣ. ಅಣ್ಣ ಫ್ರೀನಾ ಕಾಫಿ ಇಲ್ಲ ಅಂತ. ಯಶು ನೀನು ಟೇಸ್ಟ್ ಮಾಡಿದ್ಯಾ ಕಾಫಿ? ಇಲ್ಲಿ ಇವಳೆಲ್ಲ ಕಡೆ ಬಂದಿದ್ದಾಳೆ, ನಾವೇ ಬಂದಿಲ್ಲ ಅಲ್ವಾ? ಅವಳು ಬರಲ್ಲ ಅಂದ್ಲು, ನಾವೇ ಕರ್ಕೊಂಡು ಬಂದ್ವಿ. ಇಷ್ಟು ದೂರ ಬಂದು ಒಟ್ಟಿಗೆ ಇಲ್ಲ ಅಂದರೆ ಹೇಗೆ? ಕಾಫಿ ಟೇಸ್ಟ್ ಮಾಡಿ ಕೆಳಗಡೆ ಹೋಗ್ಬೇಕಂತೆ. ಇಲ್ಲಿ ಟೇಸ್ಟ್ ಮಾಡೋಣ ಬನ್ನಿ. ಇಲ್ಲ ಅಗೇನ್ ಓಕೆ. ಯಾರ್ಯಾರೆಲ್ಲ ಕಾಫಿ ಲವರ್ಸ್ ಇದ್ದಾರೆ, ಸಿಕ್ಕಾಬಟ್ಟೆ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ನೀವು ಯಾರಲ್ಲಿ ನಮ್ಮ ಕಾಫಿ ಲವರ್ಸ್ ಇಲ್ಲಿದ್ದಾರೆ, ಮೇನಾಗಿ ಕ್ಯಾಮ್ರಾ ಅಣ್ಣ ಅಂದರೆ ನಮ್ಮ ಅಣ್ಣ ವಿಲು ಅಣ್ಣ ಸಿಕ್ಕಾಬಟ್ಟೆ ಕಾಫಿ ಕುಡಿತಾರೆ. ಅವರು ಕಾಫಿ ಲವರ್. ಆ್ಯಂಡ್ ಯಶು, ಗೌತು, ನಾನು ಅಷ್ಟು ಕಾಫಿ ಎಲ್ಲ ಕುಡಿಯಲ್ಲ, ಬಟ್ ಸ್ಮೆಲ್ ಇಷ್ಟ ಆಗ್ತಿದೆ. ಲೆಟ್ಸ್ ಸಿ, ಟೇಸ್ಟ್ ಮಾಡೋಣ. ಅಣ್ಣ ನಿಮಗೆ ನೀವಿಲ್ಲ ಬನ್ನಿ. ನಾನು ಸವಿಲಾ? ರುಚಿನಾ? ವಿತೌಟ್ ಶುಗರ್ ಅಲ್ವಾ ಅಣ್ಣ? ಲೈಟ್ ಅಲ್ವಾ? ಗೊತ್ತಾಗ್ತಿದೆ. ಇಷ್ಟೇ ಇರಬೇಕು ಕಾಫಿ, ಜಾಸ್ತಿ ಶುಗರ್ ಇರಬಾರ್ದು. ಅಣ್ಣ ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ತಾರೆ ಅದು ಕಾಫಿ ಜಾಸ್ತಿ ಕುಡಿಬೇಕು, ಅದನ್ನು ಫೀಲ್ ಮಾಡಬೇಕು. ಡೈಲಿ ಒನ್ ಟೈಮ್ ಯಾವಾಗಾದರೂ ಒಂದು ಸರಿ, ಬಟ್ ಯಾವಾಗಲೂ ಕಾಫಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಜಾಗ, ಈ ಗಾಳಿ, ಕಾಫಿ ಪೌಡರ್ ಹೇಗೆ ರೆಡಿ ಮಾಡ್ತಾರೆ ಅಂತ. ಹಾಂ ಕಾಫಿ ಕುಡಿದ್ರಾ? ಹಾಂ ಕುಡಿದ್ವಿ. ಸೂಪರ್ ಆಗಿತ್ತು. ಸೌಂಡೇ ಇಲ್ಲಲ್ಲ. ಚೆನ್ನಾಗಿತ್ತು. ಕಾಫಿ ಲವರ್ಸ್ ಇಲ್ಲಿ ಇರೋದು ನಾನಲ್ಲ. ಪರವಾಗಿಲ್ಲ, ನಿಂದಾನೆ ಸವಿ ನೋಡಿ, ನಾವೀಗ ಬರೋತಿ ಒಂದು ಬೀನ್ಸ್ ನೋಡಿದ್ರಲ್ಲ, ಅದೇ ಗ್ರೀನ್ ಕಲರ್. ನೆಕ್ಸ್ಟ್ ಮಂತ್ ಆಗುತ್ತೆ, ರೆಡ್ ಆಗುತ್ತೆ, ಹಣ್ಣಾಗುತ್ತೆ. ಹಣ್ಣಾದ್ಮೇಲೆ ಬೈ ಹ್ಯಾಂಡಲ್ಲಿ ಪ್ಲಕ್ ಮಾಡ್ತೀವಿ. ಒಂದು 15 ದಿನ 20 ದಿನ ನಾವು ಸನ್ರೈಸಲ್ಲಿ ಡ್ರೈ ಮಾಡ್ತೀವಿ. ಡ್ರೈ ಆದಮೇಲೆ ಈ ಥರ ಆಗುತ್ತೆ. ಓಕೆ, ಫುಲ್ ಬ್ಲ್ಯಾಕ್ ಕಲರ್ ಆಗುತ್ತೆ. ರೆಡ್ ಅದನ್ನು ನಾವೊಂದು ಬೇರೆ ಮಿಷಿನಾಗಿ ಪೀಲ್ ಔಟ್ ಮಾಡ್ತೀವಿ. ಆ ಸಿಪ್ಪೆಲ್ಲ ತೆಗೆದು ಈ ಥರ ಆಗುತ್ತೆ. ಅದರಲ್ಲಿ ಅರಬಿಕ್ ಇದೆ, ರೋಬಸ್ಟ್ ಇದೆ, ಸಿಂಗಲ್ ಬೀನ್ಸ್ ಮೊನೊಕೊಡಿ. ಸಿಂಗಲ್ ಬೀನ್ಸ್ ಮೊನೊಕೊಡಿ ಅಂದರೆ ಸ್ಟಾರ್ಬಕ್ಸಲ್ಲಿ ಯೂಸ್ ಮಾಡ್ತಾರಲ್ಲ. ಇದು ನಿಮಗೆ ಕೋಲ್ಡ್ ಕಾಫಿ, ಹಾಟ್ ಕಾಫಿ, ಲಾಟೆ ಮೊಕ್ಕಲ್ಲಿ ಈ ಬೀನ್ಸಲ್ಲಿ ಮಾಡ್ಬೋದು. ಈ ಬೀನ್ಸಲ್ಲಿ ಹಾಟ್ ಕಾಫಿ ಮಾತ್ರ ಮಾಡೋದು. ಓಕೆ, ಅದನ್ನು ನಾವು ಏನು ಮಾಡ್ತೀವಿ, ಜಸ್ಟ್ ಒಂದು ಬೇರೆ ಮಿಷಿನಾಗಿ ಪೌಡರ್ ಫಾರ್ಮ್ ಮಾಡ್ತೀವಿ. ಪೌಡರ್ ಫಾರ್ಮ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಸ್ಮೆಲ್ ಮಾಡಿ ನೋಡಿ, ಏನು ಸ್ಮೆಲ್ ಇದೆ ಇದು ಹೇಳೋಕ್ಕಾಗುತ್ತಾ? ನಂಗೆ ಗೊತ್ತಾಗ್ತಿಲ್ಲ. ನೋಡಿ, ಇದು ಅದೇನು ಗೊತ್ತಾಗ್ತಿಲ್ಲ, ಬಟ್ ನಾನು ಹೇಳ್ತೀನಿ, ಸ್ಮೆಲ್ ಪೀನಟ್ ಕ್ಯಾಶ್ಯೂ ಹೌದೌದು ಸ್ಮೆಲ್ ಬರ್ತದೆ. ಇದನ್ನ ನೀವೇನು ಮಾಡೋದು, ಒಂದು ಸ್ಪೂನಲ್ಲಿ 2 ಗ್ಲಾಸ್ ನೀರು ಹಾಕಿ ಕುದಿಸಿ ಫಿಲ್ಟರ್ ಮಾಡಿ ನಿಮಗೆ ಏನಾದರೂ ಅವಶ್ಯಕತೆ ಇದ್ರೆ ಆ ನೀರಿಗೆ ಹನಿ, ಮಿಂಟೆ, ಲೆಮನ್ ಏನಾದರೂ ಹಾಕಿ ಕುಡಿಬೋದು. ಇಲ್ಲಾಂದರೆ ಡೈರೆಕ್ಟ್ ಹಂಗೆ ಕನ್ಸ್ಯೂಮ್ ಮಾಡ್ಬೋದು. ಇದೇ ಸ್ಪೂನ್ ನಿಮಗೆ 3 ಟೈಮ್ 4 ಟೈಮ್ ಒಂದು ದಿನದಲ್ಲಿ ರೀಯೂಸ್ ಆಗುತ್ತೆ. ಮೈನ್ ಬೆನಿಫಿಟ್ ಅಂದರೆ ನಿಮಗೆ ಹೆಡ್ ಆ್ಯಕ್, ಮೈಗ್ರೇನ್, ವೆಯ್ಟ್ ಲಾಸ್, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, ಫ್ಯಾಟ್ ಬರ್ನ್ಗೆಲ್ಲ ಒಳ್ಳೆಯದು. ಹೈ ಬಿ ಪಿ ಇದ್ದರೆ ಕಮ್ಮಿ ಕೊಟ್ಟರೆ. ಓಕೆ, ಮತ್ತು ಇದೊಂದು ಹಳೆ ಮಿಷಿನ್. ಇದರಲ್ಲಿ ನಾವು 5 kg ಹಾಕಿ ಇದು ರೋಸ್ ಬೀನ್ಸ್ ಹಾಕ್ತೀವಿ. ರಾ ಬೀನ್ಸ್ ಹಾಕಿದ್ಮೇಲೆ ನಾವು ಇದು ಟೈಮ್ ಸೆಟ್ ಮಾಡ್ತೀವಿ. ಅರ್ಧ ಗಂಟೆ, 1/4 ಗಂಟೆ ಹಂಗೆ ಟೈಮ್ ಸೆಟ್. ಮೈಲ್ಡ್ ರೋಸ್ಟ್ ಇದೆಲ್ಲ ಒಂದೊಂದು. ಮತ್ತು ಚೆಕ್ಕಿಂಗ್ ಸ್ಪೂನ್ ಇದೆ ನೋಡಿ, ಎಷ್ಟಾಗುತ್ತೆ ಅಂತ ಮೈಲ್ಡ್ ರೋಸ್ಟ್ ಎಲ್ಲ ಚೆಕ್ ಮಾಡ್ತೀವಿ. ಚೆಕ್ ಆದಮೇಲೆ ಅದ್ರ ಒಳಗಡೆ ಒಂದು ಟರ್ಬೋ ಇಂಜಿನ್ ಇದೆ. ಅದು 180 ಡಿಗ್ರೀಸ್ ರೊಟೇಟ್ ಆಗೋಗ್ತಿದೆ. ನಮಗೆ ಕೆಫಿನ್ ಆಟೋಮೆಟಿಕ್ ರಿಲೀಸ್ ಆಗುತ್ತೆ. ನಾವು ಏನೇ ಇಷ್ಟ ಹಾಕೋದು ಬೇಡ. ಮತ್ತು ಇದು ಆನ್ ಮಾಡೋಕ್ಕೆ ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ ಎರಡು ಅವಶ್ಯಕತೆ. ರೋಸ್ಟ್ ಆದಮೇಲೆ ನಾವು ಇಲ್ಲಿ ಡಂಪ್ ಮಾಡ್ತೀವಿ. ಕೂಲಿಂಗ್ ಚೇಂಬಲ್ಲಿ ಕೂಲ್ ಮಾಡ್ತೀವಿ. ಕರೆಂಟ್ ಇಲ್ಲ ನಿಮಗೆ ತೋರಿಸೋಕ್ಕೆ. ತೊಗೊಳ್ಳಿ, ಸ್ವಲ್ಪ ತಿನ್ನೋಡಿ, ಸ್ಮೆಲ್ ಮಾಡಿ ನೋಡಿ.
ಮತ್ತೆ ಈ ಕಡೆ ಬನ್ನಿ ನೋಡಿ, ಅಲ್ಲಿಂದ ಕೂಲ್ ಆದ್ಮೇಲೆ ಇಲ್ಲಿ ಹಾಕ್ತೀವಿ. ಇಲ್ಲಿಂದ ನಾವು ಇನ್ನು ಪೌಡರ್ ಫಾರ್ಮ್ ಮಾಡ್ತೀವಿ. ಪೌಡರ್ ಫಾರ್ಮ್ ಮಾಡಿದ್ಮೇಲೆ ಈ ಥರ ಆಗುತ್ತೆ ಸ್ಮೆಲ್. ನೋಡಿ, ಸ್ವಲ್ಪ ತಿನ್ನು ನೋಡಿ, ನಾಲ್ಗೆಲ್ಲಿ ಇಡಿ, ಸ್ವಲ್ಪ ಜಾಸ್ತಿ ತಗೊಳ್ಳಿ. ಏನು ನೀವು ನಾನು ಕಾಫಿ ಅಷ್ಟು ಕುಡಿಯಲ್ಲ. ತಿನ್ ನೋಡಿ, ಇಲ್ಲಿ ಬಂದ್ರೆ ಎಲ್ಲ ತಿನ್ಬೇಕು. ನೀವು ಮಡಿಕೇರಿಯವರೆಲ್ಲ ಇದು ಎಲ್ಲ ಕೋಲ್ಡ್ ಆಗಿ ಎಲ್ಲ ಹಾಟ್ ಆಗಿರುತ್ತೆ ನೋಡಿ. ಅಯ್ಯಯ್ಯೋ ಹೆಂಗಿದೆ? ತಿನ್ಬೇಕು. ಸ್ವೀಟ್ ಅಲ್ವಾ? ಸ್ವೀಟಾ? ನಾನು ಟೇಸ್ಟ್ ಮಾಡಲ್ಲ, ನೀವು ಟೇಸ್ಟ್ ಮಾಡಿ. ತಗೊಳ್ಳಿ ನೋಡಿ, ಇಲ್ಲ ನಾನು ಟೇಸ್ಟ್ ಮಾಡಲ್ಲ. ಇದು ಸ್ವೀಟ್ ತಗೊಳ್ಳಿ. ನೋಡಿ, ತಗೊಳ್ಳಿ. ಹೇಳಿ, ಇದು ಬೆಲ್ಲ, ಪೆಪ್ಪರ್, ಪಿಪ್ಲಿ ಇದೆಲ್ಲ ಮಿಕ್ಸ್ ಮಾಡಿ ಚುಕ್ಕು ಮಗ್ಗಿ ಅಂತಾರೆ. ಚುಕ್ಕು ಕಾಫಿ ತುಂಬ ಒಳ್ಳೆಯದು. ಹಾಂ, ಚುಕ್ಕು ಕಾಫಿ ಗೊತ್ತು, ನಾನು ಯಾವಾಗೂ ಅದೇ ಕುಡಿಯೋದು. ಅದು ಬಿಟ್ಟರೆ ಬೇರೆ ಕಾಫಿ ಕುಡಿಯಲ್ಲಪ್ಪ, ಕುಡಿಬೇಕು. ಅದು ಒಳ್ಳೇದು. ನೀವು ನೋಡಿ, ಸ್ಮೆಲ್ ನೋಡಿ, ಟೀ 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 ಪೌಡರ್. ಅವ್ರು ಇಟ್ಕೊಂಡೇ ಇರ್ಬೇಕಷ್ಟೇ ಇವತ್ತು.